ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯಾರಾದರೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾರೆ, ಯಾರ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನ ಯತ್ನಾಳ್ ಅವರು ಕೊಡ್ತಾ ಬಂದ್ರು, ಇಲ್ಲಿ ತನಕ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದೇ ಪ್ರಶ್ನೆ ಇತ್ತು. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು, ಆಗಲೇ ನೋಡಿ ಒಂದು ನೋಟಿಸ್ ಇಶ್ಯೂ ಆಗಿದ್ದು. ಯತ್ನಾಳ್ಗೆ ನೋಟಿಸ್ ಕೊಡ್ತಾ ಹೈಕಮಾಂಡ್ ವಿಜಯೇಂದ್ರ ಅವರ ಒತ್ತಡಕ್ಕೆ ಮಣಿದು. ವಿಜಯೇಂದ್ರ ಅವರು ಒತ್ತಡ ಹಾಕಿದ್ದಕ್ಕೆ ಹೈಕಮಾಂಡ್ ಈ ನೋಟಿಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶಾಸಕ BP ಹರೀಶ್. ನೋಟಿಸ್ ಕೊಟ್ಟ ಬಳಿಕ ಯತ್ನಾಳ್ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಹೈಕಮಾಂಡ್ ಒಪ್ಪುವಂತಹ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗಿದೆ ಅಂತ BP ಹರೀಶ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ BP ಹರೀಶ್ ಅವರು ಶಾಸಕರು ಅವರ ಪ್ರತಿಕ್ರಿಯೆ ಏನು ಕೇಳೋಣ. ಸರ್, ಯತ್ನಾಳ್ ಅವರು ನೋಟಿಸ್ ಕೊಟ್ಟರು, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ಯತ್ನಾಳ್ ಅವರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದೋಗಿ ಮಾತಾಡ್ತಾರೆ. ಆದರೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ಗೆ ಸರಿಯಾದಂಥ ಅವರ ಮನಸ್ಸು ಒಪ್ಪುವಂಥ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇದೆ. ಅವರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಳವಣಿಗೆ ಬಗ್ಗೆ ಗಮನ ಇಟ್ಟಂಥವ್ರು ಅಂತಕ್ಕಂಥದ್ದು ನನಗಿದೆ. ಹೈಕಮಾಂಡ್ನವರು ಕೂಡ ಅವ್ರು ಮಾಡಿ ಅಕಸ್ಮಾತ್ ಏನಾದರೂ ಅವ್ರಿಗೆ ತಪ್ಪು ಅನಿಸಿದರೆ ಅದನ್ನು ತಿದ್ದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಏನಾದರೂ ಹೈಕಮಾಂಡ್ ಏನಾದರೂ ಒತ್ತಡಕ್ಕೆ ಮಣಿದು ಏನಾದರೂ ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವಂಥದ್ದು ಆಯಿತಾ ಏನಾದ್ರೂ? ಏಕೆಂದರೆ ಸಾಕಷ್ಟು ಒಂದು ವಿರೋಧಾತ್ಮಕವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದಲ್ಲಿ ರಾಜ್ಯ BJPಯಿಂದ ಏನಾದರೂ ಒಂದಷ್ಟು ಒತ್ತಡ ಹೋಗಿತ್ತಾ, ಯಾವ ರೀತಿ? ಅಲ್ಲ, ಮಾಡಿರ್ಬೋದು. ಏಕೆಂದರೆ ಈ ರಾಜ್ಯದ ಬಹುತೇಕ ಹಿರಿಯ ನಾಯಕರು ವಿಜೇಂದ್ರ ಅವರ ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಡೆಯ ಪ್ರಯತ್ನ ಅನ್ನೋ ರೀತಿಯಲ್ಲಿ ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಅವ್ರ ಒತ್ತಡದಿಂದ ಕೊಟ್ಟಿರ್ಬೋದು ನಿಮ್ಮ ಪ್ರಕಾರ. ಎಲ್ಲೊಂದು ಕಡೆ ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ರು. ಅದಾದಮೇಲೆ ಕೂಡ ನಿಯಮ ಮೀರಿ ಮತ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಮತ್ತೆ ಬೇರಂಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಏನಾದರೂ ಹಂಚ್ಕೊಂಡ್ರೆ ನಿಮ್ಮ ಜೊತೆ ಏನಾದರೂ ಯತ್ನಾಳ್ ಅವ್ರು ಏನಾದರೂ? ಇಲ್ಲ, ಯತ್ನಾಳ್ ಅವರು ನಮಗೆ ಭೇಟಿ ಆಗಲೇ ಇಲ್ಲ. ಯಾಕೆಂದರೆ ನೋಟಿಸ್ ಬಂದ ಗಳಿಗೆಯಲ್ಲಿ ಅವರು ಹೈದರಾಬಾದ್ಗೆ ಆಗಲೇ ಪ್ರಯಾಣವನ್ನು ಬೆಳೆಸಿದ್ರು. ಇಲ್ಲೇ ತನಕ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ. ಅವರ ಬಿಜಾಪುರಲ್ಲಿ ಅವರ ಒಂದು ಕಾರ್ಪೊರೇಷನ್ ಚುನಾವಣೆ, ನಗರಸಭೆ ಚುನಾವಣೆ ಗಲಾಟೆಯಲ್ಲಿದ್ದಾರೆ. ನಂತರ ಅವರ ಶುಗರ್ ಫ್ಯಾಕ್ಟ್ರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಹಾಗಾಗಿ ಅವರು ಅವರದೇ ಆದಂಥ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಕೂಡ ನಾನು ಶಾಸಕರಾದ BP ಹರೀಶ್ ಅವರ ಮಾತು. ಅವ್ರು ಹೇಳುವಂತೆ ರಾಜ್ಯ BJPಯ ಅಧ್ಯಕ್ಷರು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವ ಮೂಲಕ ಇಲ್ಲೊಂದು ಕಡೆ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ನೇರವಾದ ಒಂದು ಆರೋಪವನ್ನು ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಹಾಗೆ ರಾಜ್ಯ BJP ಅಧ್ಯಕ್ಷರ ಬದಲಾವಣೆ, ಇದೆಲ್ಲವೂ ಕೂಡ ಯಾವ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯಾರಾದರೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾರೆ, ಯಾರ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನ ಯತ್ನಾಳ್ ಅವರು ಕೊಡ್ತಾ ಬಂದ್ರು, ಇಲ್ಲಿ ತನಕ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದೇ ಪ್ರಶ್ನೆ ಇತ್ತು. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು, ಆಗಲೇ ನೋಡಿ ಒಂದು ನೋಟಿಸ್ ಇಶ್ಯೂ ಆಗಿದ್ದು. ಯತ್ನಾಳ್ಗೆ ನೋಟಿಸ್ ಕೊಡ್ತಾ ಹೈಕಮಾಂಡ್ ವಿಜಯೇಂದ್ರ ಅವರ ಒತ್ತಡಕ್ಕೆ ಮಣಿದು. ವಿಜಯೇಂದ್ರ ಅವರು ಒತ್ತಡ ಹಾಕಿದ್ದಕ್ಕೆ ಹೈಕಮಾಂಡ್ ಈ ನೋಟಿಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶಾಸಕ BP ಹರೀಶ್. ನೋಟಿಸ್ ಕೊಟ್ಟ ಬಳಿಕ ಯತ್ನಾಳ್ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಹೈಕಮಾಂಡ್ ಒಪ್ಪುವಂತಹ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗಿದೆ ಅಂತ BP ಹರೀಶ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ BP ಹರೀಶ್ ಅವರು ಶಾಸಕರು ಅವರ ಪ್ರತಿಕ್ರಿಯೆ ಏನು ಕೇಳೋಣ. ಸರ್, ಯತ್ನಾಳ್ ಅವರು ನೋಟಿಸ್ ಕೊಟ್ಟರು, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ಯತ್ನಾಳ್ ಅವರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದೋಗಿ ಮಾತಾಡ್ತಾರೆ. ಆದರೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ಗೆ ಸರಿಯಾದಂಥ ಅವರ ಮನಸ್ಸು ಒಪ್ಪುವಂಥ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇದೆ. ಅವರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಳವಣಿಗೆ ಬಗ್ಗೆ ಗಮನ ಇಟ್ಟಂಥವ್ರು ಅಂತಕ್ಕಂಥದ್ದು ನನಗಿದೆ. ಹೈಕಮಾಂಡ್ನವರು ಕೂಡ ಅವ್ರು ಮಾಡಿ ಅಕಸ್ಮಾತ್ ಏನಾದರೂ ಅವ್ರಿಗೆ ತಪ್ಪು ಅನಿಸಿದರೆ ಅದನ್ನು ತಿದ್ದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಏನಾದರೂ ಹೈಕಮಾಂಡ್ ಏನಾದರೂ ಒತ್ತಡಕ್ಕೆ ಮಣಿದು ಏನಾದರೂ ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವಂಥದ್ದು ಆಯಿತಾ ಏನಾದ್ರೂ? ಏಕೆಂದರೆ ಸಾಕಷ್ಟು ಒಂದು ವಿರೋಧಾತ್ಮಕವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದಲ್ಲಿ ರಾಜ್ಯ BJPಯಿಂದ ಏನಾದರೂ ಒಂದಷ್ಟು ಒತ್ತಡ ಹೋಗಿತ್ತಾ, ಯಾವ ರೀತಿ? ಅಲ್ಲ, ಮಾಡಿರ್ಬೋದು. ಏಕೆಂದರೆ ಈ ರಾಜ್ಯದ ಬಹುತೇಕ ಹಿರಿಯ ನಾಯಕರು ವಿಜೇಂದ್ರ ಅವರ ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಡೆಯ ಪ್ರಯತ್ನ ಅನ್ನೋ ರೀತಿಯಲ್ಲಿ ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಅವ್ರ ಒತ್ತಡದಿಂದ ಕೊಟ್ಟಿರ್ಬೋದು ನಿಮ್ಮ ಪ್ರಕಾರ.
ಎಲ್ಲೊಂದು ಕಡೆ ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ರು. ಅದಾದಮೇಲೆ ಕೂಡ ನಿಯಮ ಮೀರಿ ಮತ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಮತ್ತೆ ಬೇರಂಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಏನಾದರೂ ಹಂಚ್ಕೊಂಡ್ರೆ ನಿಮ್ಮ ಜೊತೆ ಏನಾದರೂ ಯತ್ನಾಳ್ ಅವ್ರು ಏನಾದ್ರು? ಇಲ್ಲ, ಯತ್ನಾಳ್ ಅವರು ನಮಗೆ ಭೇಟಿ ಆಗಲೇ ಇಲ್ಲ. ಯಾಕೆಂದರೆ ನೋಟಿಸ್ ಬಂದ ಗಳಿಗೆಯಲ್ಲಿ ಅವರು ಹೈದರಾಬಾದ್ಗೆ ಆಗಲೇ ಪ್ರಯಾಣವನ್ನು ಬೆಳೆಸಿದ್ರು. ಇಲ್ಲೇ ತನಕ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ. ಅವರ ಬಿಜಾಪುರಲ್ಲಿ ಅವರ ಒಂದು ಕಾರ್ಪೊರೇಷನ್ ಚುನಾವಣೆ, ನಗರಸಭೆ ಚುನಾವಣೆ ಗಲಾಟೆಯಲ್ಲಿದ್ದಾರೆ. ನಂತರ ಅವರ ಶುಗರ್ ಫ್ಯಾಕ್ಟ್ರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಹಾಗಾಗಿ ಅವರು ಅವರದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನನ್ನ ಶಾಸಕರಾದ ಬಿ ಪಿ ಹರೀಶ್ವರ ಮತ್ತು ಅವ್ರು ಹೇಳುವಂತೆ ರಾಜ್ಯ BJPಯ ಅಧ್ಯಕ್ಷರು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋ ಮೂಲಕ ಇಲ್ಲೊಂದು ಕಡೆ ಯತ್ನಾಳ್ ಅವರು ನೋಟಿಸ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ನೇರವಾದ ಆರೋಪವನ್ನು ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯತ್ನಾಳ್ ಕೊಟ್ಟಿರ್ತಕ್ಕಂಥ ನೋಟಿಸ್, ಹಾಗೆ ರಾಜ್ಯ BJP ಅಧ್ಯಕ್ಷರ ಬದಲಾವಣೆ, ಇದೆಲ್ಲವೂ ಕೂಡ ಯಾವ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯಾರಾದರೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾರೆ, ಯಾರ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನ ಯತ್ನಾಳ್ ಅವರು ಕೊಡ್ತಾ ಬಂದ್ರು, ಇಲ್ಲಿ ತನಕ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದೇ ಪ್ರಶ್ನೆ ಇತ್ತು. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು, ಆಗಲೇ ನೋಡಿ ಒಂದು ನೋಟಿಸ್ ಇಶ್ಯೂ ಆಗಿದ್ದು. ಯತ್ನಾಳ್ಗೆ ನೋಟಿಸ್ ಕೊಡ್ತಾ ಹೈಕಮಾಂಡ್ ವಿಜಯೇಂದ್ರ ಅವರ ಒತ್ತಡಕ್ಕೆ ಮಣಿದು. ವಿಜಯೇಂದ್ರ ಅವರು ಒತ್ತಡ ಹಾಕಿದ್ದಕ್ಕೆ ಹೈಕಮಾಂಡ್ ಈ ನೋಟಿಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶಾಸಕ BP ಹರೀಶ್. ನೋಟಿಸ್ ಕೊಟ್ಟ ಬಳಿಕ ಯತ್ನಾಳ್ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಹೈಕಮಾಂಡ್ ಒಪ್ಪುವಂತಹ ಉತ್ತರ ಕೊಡುವ ಶಕ್ತಿ ಯತ್ನಾಳ್ ಅವರಿಗಿದೆ ಅಂತ BP ಹರೀಶ್ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಕೇಂದ್ರ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ BP ಹರೀಶ್ ಅವರು ಶಾಸಕರು ಅವರ ಪ್ರತಿಕ್ರಿಯೆ ಏನು ಕೇಳೋಣ. ಸರ್, ಯತ್ನಾಳ್ ಅವರು ನೋಟಿಸ್ ಕೊಟ್ಟರು, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ಯತ್ನಾಳ್ ಅವರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದೋಗಿ ಮಾತಾಡ್ತಾರೆ. ಆದರೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ಗೆ ಸರಿಯಾದಂಥ ಅವರ ಮನಸ್ಸು ಒಪ್ಪುವಂಥ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇದೆ. ಅವರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಳವಣಿಗೆ ಬಗ್ಗೆ ಗಮನ ಇಟ್ಟಂಥವ್ರು ಅಂತಕ್ಕಂಥದ್ದು ನನಗಿದೆ. ಹೈಕಮಾಂಡ್ನವರು ಕೂಡ ಅವ್ರು ಮಾಡಿ ಅಕಸ್ಮಾತ್ ಏನಾದರೂ ಅವ್ರಿಗೆ ತಪ್ಪು ಅನಿಸಿದರೆ ಅದನ್ನು ತಿದ್ದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಏನಾದರೂ ಹೈಕಮಾಂಡ್ ಏನಾದರೂ ಒತ್ತಡಕ್ಕೆ ಮಣಿದು ಏನಾದರೂ ಯತ್ನಾಳ್ ಅವರಿಗೆ ನೋಟಿಸ್ ಕೊಡೋಂಥದ್ದು ಆಯಿತಾ ಏನಾದ್ರೂ? ಏಕೆಂದರೆ ಸಾಕಷ್ಟು ಅಂದರೆ ವಿರೋಧಾತ್ಮಕವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದಲ್ಲಿ ರಾಜ್ಯ BJPಯಿಂದ ಏನಾದರೂ ಒಂದಷ್ಟು ಒತ್ತಡ ಹೋಗಿತ್ತಾ, ಯಾವ ರೀತಿ? ಅಲ್ಲ, ಮಾಡಿರ್ಬೋದು. ಏಕೆಂದರೆ ಈ ರಾಜ್ಯದ ಬಹುತೇಕ ಹಿರಿಯ ನಾಯಕರು ವಿಜೇಂದ್ರ ಅವರ ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಡೆಯ ಪ್ರಯತ್ನ ಅನ್ನೋ ರೀತಿಯಲ್ಲಿ ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಅವ್ರ ಒತ್ತಡದಿಂದ ಕೊಟ್ಟಿರ್ಬೋದು ನಿಮ್ಮ ಪ್ರಕಾರ. ಎಲ್ಲೊಂದು ಕಡೆ ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ರು. ಅದಾದಮೇಲೆ ಕೂಡ ನಿಯಮ ಮೀರಿ ಮತ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಮತ್ತೆ ಬೇರಂಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಏನಾದರೂ ಹಂಚ್ಕೊಂಡ್ರೆ ನಿಮ್ಮ ಜೊತೆ ಏನಾದರೂ ಯತ್ನಾಳ್ ಅವ್ರು ಏನಾದ್ರು? ಇಲ್ಲ, ಯತ್ನಾಳ್ ಅವರು ನಮಗೆ ಭೇಟಿ ಆಗಲೇ ಇಲ್ಲ. ಯಾಕೆಂದರೆ ನೋಟಿಸ್ ಬಂದ ಗಳಿಗೆಯಲ್ಲಿ ಅವರು ಹೈದರಾಬಾದ್ಗೆ ಆಗಲೇ ಪ್ರಯಾಣವನ್ನು ಬೆಳೆಸಿದ್ರು. ಇಲ್ಲೇ ತನಕ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ. ಅವರ ಬಿಜಾಪುರಲ್ಲಿ ಅವರ ಒಂದು ಕಾರ್ಪೊರೇಷನ್ ಚುನಾವಣೆ, ನಗರಸಭೆ ಚುನಾವಣೆ ಗಲಾಟೆಯಲ್ಲಿದ್ದಾರೆ. ನಂತರ ಅವರ ಶುಗರ್ ಫ್ಯಾಕ್ಟ್ರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಹಾಗಾಗಿ ಅವರು ಅವರದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನನ್ನ ಶಾಸಕರಾದ BP ಹರೀಶ್ವರ ಮತ್ತು ಅವ್ರು ಹೇಳುವಂತೆ ರಾಜ್ಯ BJPಯ ಅಧ್ಯಕ್ಷರು ಹೈಕಮಾಂಡ್